ನಮಸ್ಕಾರ. ಹೈಕಿಜಿ ಅರ್ಪಿಸುವ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ಪ್ರಸಿದ್ಧವಾದಂತಹ ದೇವಸ್ಥಾನ, ಆ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರದಂತಹ ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದಿಡೋದೇ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಈ ವಾರ ನಾವು ಕಾಡಿನಲ್ಲಿ ಗುಡಿಯ ಅರಸಿ ಪಯಣವನ್ನು ಬೆಳೆಸಿದ್ದೇವೆ. ಎಲ್ಲಿಗೆ ನಮ್ಮ ಪಯಣ ಸಾಗುತ್ತೆ ನೋಡೋಣ, ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಅರಸಿ ನಮ್ಮ ಪಯಣದಲ್ಲಿ ಪ್ರತಿ ವಾರವೂ ನಿಮಗೆ ಗುಡಿಯ ದರ್ಶನದೊಂದಿಗೆ ಆ ಪ್ರದೇಶದ ಸೌಂದರ್ಯವನ್ನು ಸವಿಯುವಂತಹ ಅವಕಾಶ, ಅದನ್ನು ನಿಮಗೆ ತೋರ್ಪಡಿಸೋದು ಕೂಡ ನಮ್ಮ ಆಶಯ. ಕಳೆದ ವಾರ ಕಮಲಶಿಲೆಯನ್ನು ನೋಡಿದ್ರಿ. ಕಮಲಶಿಲೆಯಿಂದ ಕೇವಲ ಕೆಲವೇ ಕಿಲೋಮೀಟರ್ಗಳ ದೂರದ ಹಾದಿಯಲ್ಲಿ ಸಾಗಿದ್ರೆ ಸಿಗುವಂಥದ್ದು ಚಂಡಿಕಾವನ. ಆ ಚಂಡಿಕಾ ವನದ ಹಾದಿಯಲ್ಲಿ ಸಿಗುವಂಥದ್ದೇ ಈ ಸುಂದರವಾದಂತಹ ಜಲಧಾರೆ. ಜೋಗ ಜಲಪಾತವನ್ನು ನಾಚಿಸುವ ಮಾದರಿಯಲ್ಲಿರುವಂತಹ ಈ ಜಲಪಾತ ಹಾದಿಯಲ್ಲಿ ಸಾಗುವಾಗ ನಮಗೆ ಇಕ್ಕೆಲೆಗಳಲ್ಲಿ ಸಿಗುವಂಥದ್ದು ಬಹಳ ಸುಂದರವಾದಂತಹ ದೃಶ್ಯಾವಳಿಗಳು. ಇಂತಹ ದೃಶ್ಯಾವಳಿಗಳನ್ನು ಕಣ್ತುಂಬಿಸ್ಕೊಂಡು ನಾವೀಗ ಸಾಗ್ತಾ ಇರುವಂಥದ್ದು ಚಂಡಿಕಾವನಕ್ಕೆ ಸಾಗಿ ಅಲ್ಲಿ ದೇವಿಯ ದರ್ಶನವನ್ನು ಮಾಡಿ ಬರೋಣ. ಆದರೆ ಈ ಹಾದಿಯಲ್ಲಿ ಸಾಗುವಾಗ ಈ ಜಲಪಾತದ ಜಲಧಾರೆಯ ಸೌಂದರ್ಯವನ್ನು ಸವಿಯೋದನ್ನು ಮಾತ್ರ ನೀವು ಮರಿಬೇಡಿ. ಪಶ್ಚಿಮ ಘಟ್ಟದ ಈ ಸಾಲು ಎಂಥವರನ್ನು ಕೈಬೀಸಿ ಕರೆಯುತ್ತೆ. ಮೋಡದಲ್ಲಿ ಮರೆಯಾಗುವ ಮರ ಬಳ್ಳಿಗಳು, ಬೆಟ್ಟದ ತುದಿಯಿಂದ ಧುಮ್ಮೆನೆ ಧುಮುಕುವ ಜಲಪಾತಗಳು, ಇವೆಲ್ಲ ನೋಡಿದಷ್ಟು ನೋಡಬೇಕೆನಿಸುವ ಪ್ರಕೃತಿ ಸೊಬಗು. ಅಂದ ಹಾಗೆ ಈ ಪ್ರದೇಶವನ್ನ ಬಾಳೆಬರೆ ಅನ್ನುತ್ತಾರೆ. ಇಲ್ಲಿ ನೆಲೆ ನಿಂತಿರುವ ದೇವಿ ಚಂಡಿಕಾಂಬ. ನೀವು ಈ ಸ್ಥಳಕ್ಕೆ ಬೆಂಗಳೂರಿನಿಂದ ಬರುವುದಾದರೆ ಶಿವಮೊಗ್ಗ ಬಸ್ಸನ್ನು ಹತ್ತಬೇಕು. ಕುಂದಾಪುರಕ್ಕೆ ಬಂದು ಕೂಡ ಬರಬಹುದು. ಹೇಗೂ ಇರಲಿ, ಶಿವಮೊಗ್ಗ ಹಾಗೂ ಕುಂದಾಪುರಕ್ಕೆ ಹೋಗುವ ಬಸ್ಸುಗಳ ಮಾಹಿತಿಯನ್ನೊಮ್ಮೆ ಗಮನಿಸೋಣ. ರಾಜಹಂಸ ಹೊರಡುವ ಸಮಯ ರಾತ್ರಿ 7ಕ್ಕೆ, 8ಕ್ಕೆ, 8:30ಕ್ಕೆ, 8:45ಕ್ಕೆ, 9ಕ್ಕೆ ಹಾಗೂ 9:30ಕ್ಕೆ. ಇದರ ದರ 490 ರೂಪಾಯಿ. ಇನ್ನು ಐರಾವತ, ಇದು ಹೊರಡುವ ಸಮಯ ರಾತ್ರಿ 9ಕ್ಕೆ, 9:35ಕ್ಕೆ, 9:45ಕ್ಕೆ, 9:50ಕ್ಕೆ ಹಾಗೂ 10:10ಕ್ಕೆ. ಇದರ ದರ 635 ರೂಪಾಯಿ. ಇನ್ನು ವೇಗದೂತ, ಇದು ಹೊರಡುವ ಸಮಯ ರಾತ್ರಿ 9:30ಕ್ಕೆ. ಇದರ ದರ 361 ರೂಪಾಯಿ. ಎಸಿ ಸ್ಲೀಪರ್ ಕೂಡ ಲಭ್ಯವಿದೆ. ಇದು ಹೊರಡುವ ಸಮಯ ರಾತ್ರಿ 8:10ಕ್ಕೆ. ಇದರ ದರ 653 ರೂಪಾಯಿ. ಕಮಲಶಿಲೆಗೆ ಬಂದು ಅಲ್ಲಿಂದ 15 ಕಿಲೋಮೀಟರ್ ಘಟ್ಟದ ಸಾಲಿನಲ್ಲಿ ಸಾಗಿದರೆ ಸಿಗುವ ಪ್ರದೇಶವೇ ಚಂಡಿಕಾವನ. ಚಂಡಿಕಾವನಕ್ಕೆ ನಾವೀಗ ಬಂದಿದ್ದಾಯಿತು. ಹಾದಿಯುದ್ದಕ್ಕೂ ಜಲಧಾರೆಗಳ ಸೌಂದರ್ಯವನ್ನು ಸವಿತಾ ಈಗ ಚಂಡಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಸ್ತೆಯ ಬದಿಯಲ್ಲೇ ಇರುವಂತಹದ್ದು ಚಂಡಿಕಾಂಬಾ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರುವಂತಹ ಮಾರ್ಗ ಕುಂದಾಪುರದಿಂದ ನೀವು ಬರಬೇಕಾಗತ್ತೆ. ಹಾಗೆಯೇ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಇದು ಹಾದಿಯಲ್ಲಿರೋದ್ರಿಂದ ಇಲ್ಲದೇ ಇರೋ ಕಾರಣವಾಗಿ ನೀವು ಚಂಡಿಕಾಂಬಾ ದೇವಸ್ಥಾನಕ್ಕೆ ಬರುವಂಥವರು ಕುಂದಾಪುರದಲ್ಲಿ ಉಳಿಯುವಂತಹ ವ್ಯವಸ್ಥೆ ಇದೆ, ಅಲ್ಲಿ ವಸತಿ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದರೆ ನಿಮಗೆ ಸಿಗುವಂಥದ್ದು ದಾರಿಯ ಬದಿಯಲ್ಲೇ ಸುಂದರವಾದಂತಹ ಚಂಡಿಕಾಂಬಾ ದೇವಸ್ಥಾನ. ಈ ಹಿಮಾವೃತ ತಪ್ಪಲನ್ನು ನೋಡುತ್ತಿದ್ದರೆ ಎಂಥವರಿಗೂ ಸ್ವರ್ಗದ ಯಾವುದೋ ಒಂದು ಬದಿಯಲ್ಲಿದ್ದೇವೇನೋ ಎಂಬಂತಹ ಭಾವ. ಹಿಮದೊಳಗೆ ಅಂಟಿಕೊಂಡಿರುವಂತಹ ದೇವಾಲಯ, ಗಗನಕ್ಕೂ ಭೂಮಿಗೂ ಸಂಪರ್ಕ ಕಲ್ಪಿಸದಂತಿರುವ ರಸ್ತೆ, ಎಲ್ಲವೂ ಅನನ್ಯ. ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಕೇವಲ ಈ ಪುಟ್ಟ ವಿಗ್ರಹ ಮಾತ್ರ ಇತ್ತು. ಈ ರಸ್ತೆಯಲ್ಲಿ ಸಾಗಿ ಹೋಗುವ ಎಲ್ಲ ವಾಹನಗಳ ಚಾಲಕರು ಈ ಮೂರ್ತಿಗೆ ನಮಿಸಿಯೇ ಸಾಗುತ್ತಿದ್ದರು. ಅದೊಂದು ದಿನ ಈ ರಸ್ತೆಯಲ್ಲಿ ಕೃಷ್ಣ ನಂಬಿಯಾರೆಂಬ ಲಾರಿ ಚಾಲಕರು
ಈ ಸ್ಥಳಕ್ಕೆ ಬಂದರು. ನನ್ನ ಹೆಸರು ಮೋಹನ್ ನಂಬ್ಯಾರ್ ಅಂತೇಳಿ. ನನ್ನ ತಂದೆಯವರು KP ಕೃಷ್ಣ ನಂಬ್ಯಾರ್ ಈ ದೇವಸ್ಥಾನದ ಮುಕ್ತೇಶ್ವರಾಗಿದ್ದವರು. ಅವರು 1953ನೇ ಇಸ್ವಿಯಲ್ಲಿ ಬಾಳೆಬೆರೆ ಘಾಟಿಯಲ್ಲಿ ವಾಹನ ಚಾಲಕರು ಅಂದರೆ ಡ್ರೈವರು. ಅವರು ಒಂದು ಕಾಲದಲ್ಲಿ ಲಾರಿಯಲ್ಲಿ ಹಾಳಾದವಾಗ ಲಾರಿಯಲ್ಲಿ ಮಲಗಿ ಒಂದು ರಾತ್ರಿ ಇಲ್ಲೇ ಉಳಿಬೇಕಾಯಿತು. ಆ ಸಂದರ್ಭದಲ್ಲಿ ದೇವಿಯನ್ನೇ ಒಂದು ಸ್ತ್ರೀ ರೂಪದಲ್ಲಿ ಬಂದು ಪ್ರತ್ಯಕ್ಷವಾಗಿ ಅವರ ಹತ್ರ ಹೇಳಿದ ವಿಚಾರ ಇದು. ಅಂದು ಈ ನಂಬಿಯಾರರ ಕನಸಿನಲ್ಲಿ ತಾಯಿ ಚಂಡಿಕಾಂಬ ಬಂದು ನುಡಿದಳಂತೆ ತಾನಿಲ್ಲಿ ನೆಲ ನಿಲ್ಲಬೇಕು ಎಂದು. ಹಾಗೆ ರೂಪುಗೊಂಡಿದ್ದೆ ಈ ವನದ ಚಂಡಿಕಾಂಬ. ನಿಶುಂಭ ಶುಂಭ ಮರ್ದಿನಿ ಪ್ರಚಂಡ ಮುಂಡ ಖಂಡನಿ ವನೇರನೆ ಪ್ರಕಾಶಿನಿ ಭಜಾಮಿ ವಿಂಧ್ಯವಾಸಿನಿ. ಸುಂದರವಾದ ಕಾಡಿನ ನಡುವೆ ಇರುವಂತಹ ಚಂಡಿಕಾಂಬಾ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಗೆ ನಾನು ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಹಳ ಮಹತ್ವವಾದಂತಹ ಸ್ಥಳ. ಚಂಡಿಕಾಂಬಾ ದೇವಿಯ ಮೊದಲು ಕಾಣಿಸ್ಕೊಂಡಿದ್ದು ಇಲ್ಲೇ. ಇದು ಮೂಲ ಸ್ಥಳ. ಆಕೆಯನ್ನು ಚೌಡೇಶ್ವರಿ ಅಂತ ಕೂಡ ಕರೆಯಲಾಗುತ್ತೆ. 60 ವರ್ಷಗಳ ಹಿಂದೆ ಚಂಡಿಕಾಂಬಾ ದೇವಿ ಮೊದಲು ಕಾಣಿಸ್ಕೊಂಡಿದ್ದು, ಮೊದಲು ಆಕೆಯನ್ನು ಪ್ರತಿಷ್ಠಾಪಿಸಿದ್ದು ಇದೇ ಒಂದು ಸ್ಥಳದಲ್ಲಿ. ಹಾಗಾಗಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಯು ಮೊದಲಿಗೆ ಇಲ್ಲಿ ಬಂದು ನಮಸ್ಕರಿಸಿ ಕಾಣಿಕೆಯನ್ನು ನೀಡಿಯೇ ಮುಂದೆ ಹೋಗುವಂಥದ್ದು. ಇದೇ ದೇಗುಲ ಈಗ ದೊಡ್ಡದಾಗಿ ಬೆಳೆದಿದೆ. ಬನ್ನಿ ಒಳಗಡೆ ಹೋಗಿ ಬರೋಣ. ಅರವತ್ತು ವರ್ಷಗಳ ಹಿಂದೆ ಈ ಮೂಲ ಸ್ಥಳ ಮಾತ್ರ ಇದ್ದದ್ದು. ಆದರೆ ಈಗ ದೊಡ್ಡ ದೇಗುಲವಾಗಿ ಪರಿಣಮಿಸಿದೆ. ಮೂಲ ವಿಗ್ರಹದಿಂದ ಮೇಲ್ಗಡೆ ಬಂದರೆ ಚಂಡಿಕಾಂಬಾ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿನಿತ್ಯವೂ ಇಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೀತವೆ. ಈಗ ಏನೋ ಸ್ವಲ್ಪ ರೋಡ್ ಅಗಲ ಮಾಡಿದ್ದಾರೆ ಇವಾಗ ಕಳೆದ ವರ್ಷದಲ್ಲಿ. ಮೊದಲೆಲ್ಲ ತುಂಬ ಕಷ್ಟ ಇತ್ತು ಹೋಗಿ ಬರುವಂಥದ್ದು. ಆದರೂ ಕೂಡ ಯಾವಾಗಲೂ ಅಪಾಯ ಆಗಿರೋದು ತುಂಬಾ ಕಡಿಮೆ ಇಲ್ಲಿ. ಯಾಕಂದರೆ ಈ ತಾಯಿ ರಕ್ಷಣೆನೇ ಅಂತ ನಂಬಿಕೆ ಇದೆ ಇಲ್ಲಿ.